ಗಂಧದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು ಅನ್ನೋ ಕವಿವಾಣಿನ ಹೇಳ್ಕೊಂಡೇ ದೊಡ್ಡವನಾಗಿ ಬೆಳೆದೆ ಸರ್ ನಾನು. ಅನ್ಯಾಯವಾಗಿ ಕೆಟ್ಟ ಜನಗಳ ಪಾಲಾಗ್ತಾ ಇರೋ ಈ ಅರಣ್ಯ ಸಂಪತ್ತನ್ನ ಕಾಪಾಡದೆ ಹೋದರೆ ಇವತ್ತು ನಾವು ಗಂಡುಬೇರುಂಡ, ಶಾರ್ದೂಲ ಮೊದಲಾದ ಪಕ್ಷಿ ಪ್ರಾಣಿಗಳನ್ನ ಕಲ್ಪನೆ ಚಿತ್ರಗಳಲ್ಲಿ ನೋಡಿ ಹೇಗೆ ಬೆರಗಾಗ್ತಾ ಇದ್ದೀವೋ ಹಾಗೆಯೇ ನಮ್ಮ ಮುಂದಿನ ಜನಾಂಗ ಹುಲಿ, ಕರಡಿ, ಸಿಂಹ, ಆನೆ ಇವುಗಳನ್ನ ಚಿತ್ರಪಟಗಳಲ್ಲಿ ನೋಡಿ ನಿಜವಾಗಿಯೂ ಇಂತಹ ಪ್ರಾಣಿಗಳು ನಮ್ಮಲ್ಲಿದ್ವೆ ಅಂತ ಆಶ್ಚರ್ಯ ಪಡಬೇಕಂತ ಪರಿಸ್ಥಿತಿ ಬಂದುಬಿಡುತ್ತೆ. ನನ್ನ ಉದ್ದೇಶ ಇಷ್ಟೇ ಸರ್, ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋದು ಒಂದು ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ನಿಮ್ಮಂತಹ ದಿಟ್ಟತರರು ನಮ್ಮ ನಾಡಿಗೆ ದೊಡ್ಡ ಹೆಮ್ಮೆ. ಹೋಗಿ, ನಮ್ಮ ಅರಣ್ಯ ಇಲಾಖೆ ನಿಮಗೆ ಯಾವತ್ತು ಬೇಕಾದರೂ ಯಾವ ರೀತಿಯಲ್ಲಾದರೂ ಸಹಾಯ ಮಾಡುವುದಕ್ಕೆ ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಅಣ್ಣವ್ರು ಡೈಲಾಗೆಲ್ಲ ಫುಲ್ ಭರ್ಜರಿಗೆ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ಬಂಡೀಪುರ ಸಫಾರಿ ನೋಡ್ಕೊಂಬನ್ನಿ ಹೇಗಿದೆ ಅಂತ. ನೀವು ಆಲ್ರೆಡಿ ಟೈಟಲ್ ನೋಡಿರೋ ಹಾಗೆ ಇವತ್ತು ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ ಕಡೆನೇ ರೈಡ್ ಮಾಡ್ತಿರೋದು. ನಮಗೆ ಚಿಕ್ಕ ವಯಸ್ಸಲ್ಲಿರುವಾಗ ಫಾರೆಸ್ಟ್ ಅಂದರೆ ನ್ಯಾಪ್ಕ್ ಆಗೋದೆ ಗಂಧದ ಗುಡಿ ಮೂವಿ. ಅದಕ್ಕೆ ಅಣ್ಣವ್ರ ಡೈಲಾಗಲ್ಲೇ ಶುರು ಮಾಡಿದ್ದೀನಿ. ಪ್ರಾಬಬ್ಲಿ ಅದು ಸೂಟಬಲ್ ಅಂತ ಅನ್ನಿಸ್ತು ನನಗೆ. ನಾವಿವತ್ತು ಬೆಳಗ್ಗೆ ಸುಮಾರು ಒಂದು 5:30-6 ಗಂಟೆ ಹಂಗೆ ಹೊರಟು ಮೈಸೂರಿಂದ ಬಂಡೀಪುರ ಕಡೆ ಹೊರಟ್ವಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ನಿಮಗೆ ಒಂದು 80 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು. ಸೊ ಮುಂಚಿನ ಥರ ನೀವು ಇವಾಗ ಬಂಡೀಪುರ ಎಂಟ್ರಾಗೋದು ಬೇಕಾಗಿಲ್ಲ ಸಫಾರಿಗೆ. ಬಂಡೀಪುರ ಆಲ್ಮೋಸ್ಟ್ ರೀಚ್ ಆಗುವಾಗಲೇ ನಿಮಗೆ ರೈಟ್ ಸೈಡಲ್ಲೇ ಸಫಾರಿ ಪಾಯಿಂಟ್ನ ಮಾಡಿದ್ದಾರೆ. ಅದು ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ ಸಹ ಸಿಗುತ್ತೆ. ಸೊ ಅವ್ರು ಅಲ್ಲಿಂದನೇ ಕರ್ಕೊಂಡೋಗಿ ಮತ್ತೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಜಂಗಲ್ ಸಫಾರಿ ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್. ಏನು ಸೈಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಫಾರೆಸ್ಟ್ ಒಳಗಡೆ ಹೋಗೋ ಫೀಲ್ ಸೂಪರ್ ಆಗಿರುತ್ತೆ. ನಮಗೆ ಕಾಣಿಸಿದ್ದು ಆನೆ, ಜಿಂಕೆ, ಇಂಡಿಯನ್ ಗಾರ್ಕ್, ನವಿಲು, ಸಾಂಬಾರ್. ಅನಿಮಲ್ ಸೈಟಿಂಗ್ ಅಂತೂ ಪ್ಯೂರ್ ಲಕ್, ಏನು ಮಾಡೋಕ್ಕಾಗಲ್ಲ. ಬಂಡೀಪುರದಲ್ಲಿ ಕರೆಂಟ್ ಪ್ರೈಸಸ್ ಬಂದು 600 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಸೊ ನಿಮಗೆ ಜಿಪ್ಸಿ ಚೂಸ್ ಮಾಡ್ತೀನಿ ಅಂದರೆ ಒಂದು 5 ಮೆಂಬರ್ಸ್ ಹೋಗ್ಬೋದು. 4,500 ಏನೋ ಚಾರ್ಜ್ ಮಾಡ್ತಾರೆ, ಪ್ಲಸ್ 200 ರೂಪೀಸ್ ಪರ್ ಪರ್ಸನ್ ಏನೋ ಅಂತ ಅನಿಸುತ್ತೆ ಎಂಟ್ರಿ ಫೀಸು. ಕ್ಯಾಮ್ರಾಸ್ ಎಲ್ಲ ಅಗೇನ್ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಲೆನ್ಸಸ್. ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. ನೀವು 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ 30 ಮಿನಿಟ್ಸ್ ಮುಂಚೆ ಇರಬೇಕು, ಯಾಕಂದರೆ ಅದೇ ಲಾಸ್ಟ್ ರೈಡ್ ಮೇ ಬಿ ಅವತ್ತಿಗೆ. ಸೊ ಅದೇ ಥರ ಮಧ್ಯಾಹ್ನ 2:30 6:30 ತನಕ ಇರುತ್ತೆ. ನಾವು ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಕಡೆ ಹೊರಟ್ವಿ. ನೀವು ಹೆಸರಲ್ಲೇ ಹಿಮ ಇದೆ. ವಿಂಟರಲ್ಲಿ ಬಂದರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ. ನಾವು ಮುಂಚೆ ಎಲ್ಲ ಬರಬೇಕಾದ್ರೆ ಬೆಟ್ಟದ ಟಾಪ್ವರೆಗೂ ನಮ್ಮ ಗಾಡೀಲೇ ಹೋಗ್ತಾಯಿದ್ವಿ. ಇವಾಗ ಹಾಗಿಲ್ಲ. ಕೆಳಗಡೆ ಪಾರ್ಕಿಂಗ್ ಲಾಟಲ್ಲೇ ನಮ್ಮ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಗೌರ್ಮೆಂಟ್ ಬಸ್ಗಳಿದೆ. ಸೊ ಆ ಬಸ್ಸಲ್ಲೇ ಹೋಗಬೇಕು. ಒಬ್ಬರಿಗೆ 60 ರೂಪೀಸ್ ಆಗುತ್ತೆ ಟು ಆ್ಯಂಡ್ ಫ್ರೋ. ಅಲ್ಲಿ ಹೋಗಿದ್ದ ಬಸ್ಸಲ್ಲೇ ನೀವು ವಾಪಸ್ ಇಮಿಡಿಯೇಟ್ ಬಂದುಬಿಡಬೇಕು ಅಂತ ಏನಿಲ್ಲ. ನಿಮಗೆ ಆರಾಮಾಗಿ ನಿಮ್ಗೆ ಎಷ್ಟೊತ್ತು ಬೇಕೋ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಅವೈಲೇಬಲ್ ಇರೋ ಬಸ್ಸಲ್ಲಿ ವಾಪಸ್ ಬರ್ಬೋದು. ನಾವು ಈ ಸಲ ಹೋದಾಗಂತೂ ಸೂಪರ್ ವೆದರ್ ಇತ್ತು. ಕಂಪ್ಲೀಟ್ ಫಾಗ್ ಇತ್ತು. ನಾವು ಮಿನಿಮಮ್ ಅಂದರೂ ಒಂದು 3 ಟೈಮ್ಸ್ ಫಾಗ್ ಕಂಪ್ಲೀಟಾಗಿ ಕವರ್ ಆಗಿ ಮತ್ತೆ ಓಪನ್ ಅಪ್ ಆಗಿ ಅದೇ ಥರ ನೋಡಿಕೊಂಡು ಆರಾಮಾಗಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಲ್ಲಿ ಆನ್ ದಿ ವೇ ಹೋಗ್ತಾ ಇನ್ನೊಂದು ನನಗೆ ಫಸ್ಟ್ ಟೈಮ್ ಇದು
ಸೊ ನಾವು ಬಸ್ಸಲ್ಲಿ ಆನ್ ದಿ ವೇ ಹೋಗ್ತಾನೆ ರೋಡಲ್ಲೇ ಆನೆ ನೋಡಿದ್ದು. ಮುಂಚೆಲ್ಲ ನಾವೇ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ವಿ, ಅವಾಗೆಲ್ಲ ನನಗೆ ಒಂದು ದಿವಸನೂ ಸಿಕ್ಕಿಲ್ಲ. ಸೊ ಇಷ್ಟೆಲ್ಲ ಆನ್ ದಿ ವೇ ಹೋಗ್ತಾನೆ ಅಲ್ಲೊಂದು ಆನೆ ಸಿಕ್ತು. ಹಾಗೆ ಟೆಂಪಲ್ ಸರೌಂಡಿಂಗಿಂದ ವ್ಯೂ ಪಾಯಿಂಟ್ ಕಾಣುತ್ತೆ. ಸೊ ಆ ವ್ಯೂ ಪಾಯಿಂಟಲ್ಲಿ 3 ಆನೆಗಳು ಹೋಗ್ತಾಯಿತ್ತು. ಸೊ ಅದನ್ನು ನೋಡೋಕ್ಕೇ ಒಂಥರ ಆ ಮಂಜು ಮಧ್ಯೆ ಹಿಂಗೆ ಹೋಗ್ತಾ ಇರ್ತಿತ್ತು ಅಂತೂ ತುಂಬಾ ಸಕ್ಕತ್ತಾಗಿತ್ತು ನಮಗೆ ನೋಡೋಕ್ಕೆ. ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಒಳ್ಳೆ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಆರಾಮಾಗಲ್ಲಿ ಪ್ರಾಕಾರದಲ್ಲಿರುವಂಥ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಸೂಪರಾಗಿ ಎಂಜಾಯ್ ಮಾಡಿದ್ವಿ ವೆದರ್ನ. ಅದನ್ನು ನೋಡಿಕೊಂಡು ಕುಂಡ್ಲುಪೇಟೆ ಕಡೆ ಬಂದು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡಿ BR ಹಿಲ್ಸ್ ಕಡೆ ಹೊರಟ್ವಿ. BR ಹಿಲ್ಸ್ ಕೂಡ ಅಷ್ಟೇ ಸೂಪರ್ ಫಾರೆಸ್ಟ್ ಟ್ರೈಲು. ನಾವು ಹೋಗಿದ್ದ ದಿನ ಸ್ವಲ್ಪ ರಶ್ ಇತ್ತು ಟೆಂಪಲ್ಲು. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ನಿಮಗೆ ಮೇಲ್ಗಡೆ ಟೆಂಪಲ್ ತನಕನೂ ವೆಹಿಕಲ್ ಹೋಗಿ ಪಾರ್ಕ್ ಮಾಡ್ಬೋದಿತ್ತು. ಬಟ್ ಈ ಸಲ ಆಗಲಿಲ್ಲ. ನಾವು ಸ್ವಲ್ಪ ಕೆಳಗಡೆ ನಿಲ್ಲಿಸಿ ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಟೆಂಪಲ್ ಕಡೆ ಹೋದ್ವಿ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಸುತ್ತಮುತ್ತ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ. ಅಲ್ಲಿ ಕೂಡ ನೋಡ್ಕೊಂಬನ್ನಿ, ತೋರಿಸ್ತೀನಿ.
BRLಸಲ್ಲಿ ನಿಮಗೆ ಸನ್ಸೆಟ್ ನೋಡೋಕ್ಕೆ ಕೂಡ ಸೂಪರಾಗಿರುತ್ತೆ. ನಾವು ನೋಡೋಕ್ಕಾಗಲಿಲ್ಲ, ಏನಕ್ಕೆ ನಾವು ಅವತ್ತು ಕೆ ಗುಡಿ ಕಡೆ ಎಕ್ಸಿಟ್ ಆಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಕೆ ಗುಡಿ ಕಡೆ ಹೋಗಬೇಕು ಅಂದರೆ 6 ಗಂಟೆಗೆ ಫಾರೆಸ್ಟ್ ಗೇಟ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಆನೆಗಳ ಕಾಟನೂ ಸ್ವಲ್ಪ ಜಾಸ್ತಿ ಇದೆ. ನಾವಂತೂ ಹೋಗ್ಬೇಕಾರಂತೂ BRLs ಟು ಕೆ ಗುಡಿ ಅಂತೂ ಅಂದರೆ ರೋಡ್ ಅಂತೂ ಚೆನ್ನಾಗಿದೆ, ಬಟ್ ಏನಂದರೆ ರೋಡೆಲ್ಲ ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಿಮಗೆ ಫಾರೆಸ್ಟ್ ಟ್ರಯಲ್ ಮಾತ್ರ ಅಲ್ಟಿಮೇಟ್. ಹಾಗೆ ನಾವಂತೂ ಹೈಯೆಸ್ಟ್ ಆನೆ ಲದ್ದಿಗಳು ಬೇರೆ ನೋಡ್ತಾಯಿದ್ವಿ. ಟೆನ್ಷನಲ್ಲೇ ಬೈಕ್ ಓಡಿಸ್ತಾ ಇದ್ವಿ, ಎಲ್ಲರ ಸಂಧಿಯಿಂದ ಎಲ್ಲರೂ ಬಂದ್ಬಿಡುತ್ತಾ ನುಗ್ಕೊಂಡು ಅಂತ. ಸಣ್ಣ ರೋಡ್ ಬೇರೆ ಟರ್ನ್ ಮಾಡೋದು ಕಷ್ಟ ಅಂತ ಯೋಚನೆ ಮಾಡ್ಕೊಂಡೆ ಕೆ ಗುಡಿ ರೀಚ್ ಹಾಕಿದ್ವಿ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ಈ ಫಾರೆಸ್ಟ್ ಟ್ರಯಲ್ ಮಾತ್ರ ಸೈಕಾಗಿತ್ತು. ಕೆ ಗುಡಿ ಅಂದರೆ ಖ್ಯಾತ ದೇವರನ ಗುಡಿ, ಅಲ್ಲಿ ಕೆ ಗುಡಿ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೂ ಕೂಡ ನಾವು ಹಾಗೆ ಸಫಾರಿ ಕೂಡ ಇತ್ತು. ನಾವು ಹಾಗೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಈವ್ನಿಂಗ್ ಸಫಾರಿ, ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಸಫಾರಿ ಬಸ್ದು ಪ್ರಾಬ್ಲಮ್ ಏನೋ ಆಗೋಗಿತ್ತು. ಸೊ ಹಾಗಾಗಿ ಸಫಾರಿ ಕ್ಯಾನ್ಸಲ್ ಮಾಡಿದರು. ನಮ್ಗೆ ಸಫಾರಿ ಮಾಡೋಕ್ಕಾಗಲಿಲ್ಲ, ಬಟ್ ನಾವು ಅಲ್ಲೇ ಫಾರೆಸ್ಟ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಕೆ ಗುಡಿ ಫಾರೆಸ್ಟ್ ಟ್ರಯಲ್, BRLs ಟು ಕೆ ಗುಡಿ ಫಾರೆಸ್ಟ್ ಟ್ರಯಲ್ ಮಾತ್ರ ಸೂಪರಾಗಿತ್ತು. ನೀವು ಕೂಡ ಅಲ್ಲಿ ಮಿಸ್ ಮಾಡ್ಕೊಬೇಡಿ, ಹೋಗಿ ಬನ್ನಿ ಒಂದ್ಸಲ. ನೀವು ನಮ್ಮ ಜೊತೆ ಈ ಫಾರೆಸ್ಟ್ ಟ್ರಯಲ್ಸ್ನ ಎಂಜಾಯ್ ಮಾಡಿದಿರಾ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಥವಾ ಸಜೆಷನ್ ಇದೆ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತೂ ಮರೀಲೇಬೇಡಿ. ಇನ್ನೂ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.